ಎಲ್ಲ ಸೇಮ್ ಮೆಥಡ್ನ ಫಸ್ಟಲ್ಲಿ ಯಾವ ಥರ ಶೋಲ್ಡ್ರು ಹಾಫ್ ಶೋಲ್ಡರು 2.5 1 ಇಂಚು ಆರ್ಮೋಲ್ ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 0.5 ಇದೆಲ್ಲ ಮೆಥಡ್ ಸೇಮ್ ಆಗಿ ಮಾರ್ಕ್ ಮಾಡ್ಕೋಬೇಕು ಎಲ್ಲ. ಇದಿಷ್ಟು ಇಲ್ಲಿಂದ ಆದಮೇಲೆ ಇವತ್ತು ನಮ್ಮದು ಬ್ಲೌಸ್ ಯಾವ ಥರ ಇದೆ ನೋಡಿ, ನಾನು ಡ್ರಾಯಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಕಟೋರಿ ಬ್ಲೌಸ್ ನಮ್ಮದು. ಕಟೋರಿ ಬ್ಲೌಸ್ ಏನೆಂದರೆ ನಮ್ಮದು ನೆಕ್ ಕಡೆಯಿಂದ ಶೇಪ್ ಹಾಕ್ಕೋಬೇಕು ಕಟೋರಿ ಬ್ಲೌಸ್. ಸೊ ಇದು ಫ್ರಂಟ್ ಹುಕ್ ಇರುತ್ತೆ ಇದಕ್ಕೆ. ಆ್ಯಂಡ್ ಡ್ರಾಯಿಂಗ್ ನೋಡೋದು ಬೆಲ್ಟ್, ಕ್ರಾಸ್ ಬೆಲ್ಟ್ ವಿತ್ ಕಟೋರಿ ಸ್ಟಿಚಿಂಗ್. ನಮ್ಮದು ಫ್ರಂಟ್ ನೆಕ್ ಎಷ್ಟಿದೆ 7 ಇಂಚ್ ಇದೆ. ಸ್ಲೀವ್ಸ್ ನೀವು ಆಫ್ ಇಟ್ಕೋಬೋದು, 3/4 ಈ ಥರ. ನಾನಿಲ್ಲಿ 3/4 ಸ್ಲೀವ್ಸ್ ಡ್ರಾಯಿಂಗ್ ಮಾಡಿದ್ದೀನಿ. ಈ ಥರ ಮಾಡ್ಕೋಬೇಕು. ಇದು 7 ಇಂಚ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಏನಿದೆ 10 ಇಂಚ್ ಲೆಂತ್ ಇದೆ ನಮ್ಮದು. ನೆಕ್ ಲೆಂತ್ 10 ಇಂಚ್ ಇದೆ. ಸೇಮ್ ಎರಡು ಕಟೋರಿ ಬ್ಲೌಸ್ಗೆ ಆ್ಯಂಡ್ ನಾರ್ಮಲ್ ಬ್ಲೌಸ್ಗೆ ಏನು ಮೆಥಡ್ ಅಂತಂದರೆ, ಕಟೋರಿ ಅದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆ ಹಾಕ್ಕೋಬೇಕಾಗುತ್ತೆ. ನಾರ್ಮಲ್ ಬ್ಲೌಸನ್ನು ಸೇಮ್ ಇದೇ ಥರ ಕಟಿಂಗ್ ಮಾಡ್ಕೋಬೋದು, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಅದು ಬ್ಯಾಕ್, ಇದು ಫ್ರಂಟ್ ಆಯಿತು. ಈಗ ನಂದು ಫ್ರಂಟ್ ಇದೆ. ಫ್ರಂಟ್ ಅದರಲ್ಲಿ ನೋಡಿ ನಂದು ನೆಕ್ ಎಷ್ಟಿದೆ 7 ಇಂಚ್. ಈಗ ನಾನು ಇದರಲ್ಲಿ ಕೂಡ ಏನು ಮಾಡಬೇಕು, ಶೋಲ್ಡರ್ ಮೈನಸ್ ಮಾಡಬೇಕು. ಅದರೇನು ಚಾರ್ಟ್ ನೋಡಿ, ರೌಂಡ್ ನೆಕ್ ನಂದೀಗ 7 ಇಂಚ್ ಎಲ್ಲಿ ಬರುತ್ತೆ, 7 to 9 ಇಂಚ್ ಇದೆ. ರೆಡಿ ಶೋಲ್ಡರ್ ಎಷ್ಟು 2.5. ಸೊ ನಾನು ಈ ಲೈನಲ್ಲಿ ನೋಡ್ತೀನಿ, ಇಲ್ಲಿ ಶೋಲ್ಡರ್ ಎಷ್ಟಾಗುತ್ತೆ 2.5. ಸೊ ನಂದು ಫುಲ್ಲು ಶೋಲ್ಡರಲ್ಲಿ 2.5 ಮೈನಸ್ ಮಾಡಬೇಕು. 2.5 1 ಇಂಚ್ 2 ಇಂಚ್ ಹಾಫ್ ಇಂಚ್ 11.5. ಸೊ ನಮ್ಮದು ಬ್ಯಾಕ್ ಆ್ಯಂಡ್ ಫ್ರಂಟ್ ಶೋಲ್ಡರ್ ಏನಾಯಿತು 0.5 ಅಂದರೆ ಅರ್ಧ ಇಂಚು ಮಾತ್ರ ಡಿಫ್ರೆಂಟ್ ಬಂತು. ಸೊ ಆ ಡಿಫ್ರೆಂಟ್ ಬಂದಾಗೆ ನಮ್ಮದು ನೆಕ್ ಶೋಲ್ಡ್ರ್ ಕೆಳಗಡೆ ಬೀಳೋದಿಲ್ಲ. ಈಗ ನಾರ್ಮಲಾಗಿ ನಾವು ಹೊಲಿತೀವಿ ಫ್ರಂಟ್ ಆ್ಯಂಡ್ ಬ್ಯಾಕ್ ನೆಕ್ ವಿಡ್ತ್ ಸೇಮ್ ಇಡ್ತೀವಿ, ಶೋಲ್ಡ್ರ್ ಸೇಮ್ ಇಡ್ತೀವಿ. ಅವಾಗ ಏನಾಗುತ್ತೆ, ಶೋಲ್ಡರ್ ಡೌನ್ ಕೆಳಗಡೆ ಬೀಳುತ್ತೆ ಬ್ಲೌಸಸ್. ಸೊ ಈ ಥರ ಮೈನಸ್ ಶೋಲ್ಡ್ರ್ ಮಾಡಿದ್ಮೇಲೆ ಮತ್ತೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಈಗ ಇದು ನಮಗೆ ಇಲ್ಲಿ ಆರ್ಮೋಲ್ ಮಾರ್ಕ್ ಮಾಡ್ಕೋಬೇಕು. ಒಂದು ಸ್ಟ್ರೇಟ್ ಲೈನ್ ತೊಗೊಂಡು ಚೆಸ್ಟ್ ಲೈನಿಗೆ ಜಾಯಿಂಟ್ ಮಾಡ್ಕೋಬೇಕು. ಚೆಸ್ಟ್ ಲೈನ್ಗೆ ಜಾಯಿಂಟ್ ಮಾಡ್ಕೊಂಡ ನಂತರ ಸೇಮ್ ಮೆಥಡ್ ಮೈನಸ್ ಮಾಡಿರೋ ಶೋಲ್ಡರ್ದು ಆರ್ಮೋಲ್ ಕಡೆಯಿಂದ ಕೆಳಗಡೆಗೆ ಸೆಂಟರ್ ತೊಗೋಬೇಕು. ಟೇಪ್ ಕರೆಕ್ಟ್ ಇಟ್ಟು ಸೆಂಟರ್ ತೊಗೊಂಡು 0.25 ಒಳಗಡೆ ಬರಬೇಕು. ನಾನು ಬ್ಯಾಕ್ ಸೈಡಲ್ಲೇ ಆಲ್ರೆಡಿ ಫ್ರಂಟ್ದು ಯಾವ ಥರ ಹಾಕ್ಬೇಕಂತ ತೋರಿಸಿದ್ದೆ. ಸೇಮ್ ಮೆಥಡ್ ಇದು ಫ್ರಂಟಲ್ಲಿ ಹಾಕ್ತಾಯಿದ್ದೀನಿ ನಾನು, ಅಲ್ಲಿನೂ ಹಾಕಿದ್ದೆ. ಸೇಮ್ ಅದೇ ಮೆಥಡ್ ಇಲ್ಲಿ ತೊಗೋಬೇಕು. ಮತ್ತು ಅಲ್ಲಿಂದ ಶೋಲ್ಡರಿಂದ ಪಾಯಿಂಟು ಚೆಸ್ಟ್ ಇಲ್ಲಿ ಕೂಡ ಲೂಸ್ ಮಾಡಿಸ್ತಿಲ್ಲ. ಏಕೆ ಅಂತಂದರೆ ನಾವಿಲ್ಲಿ 36 ಸೈಜ್ 36 ಮೇಲೆ ಅಂದರೆ 36.5 ಇದ್ರೂ ಕೂಡ ನೀವು ಚೆಸ್ಟ್ನಲ್ಲಿ ಲೂಸ್ ಮಾಡಬೇಕಾಗುತ್ತೆ. ಈಗ ನಂದು ಇಲ್ಲಿ 36, ನಾನು 36 ಎಷ್ಟಿದೆ ನಾನು ಅಷ್ಟೇ ರೌಂಡ್ ಇಡ್ತೀನಿ. 36 ಡಿವೈಡೆಡ್ ಬೈ 4 ಅಂದರೆ ಎಷ್ಟು ಬರುತ್ತೆ 9 ಇಂಚ್ ಅಷ್ಟೇ ಇಡ್ತಾಯಿದ್ದೀನಿ. ನೀನು 36.5 37 ಆ ಥರ ಇದ್ದರೆ 1.5 ಆರ್ 2 ಇಂಚ್ ಲೂಸಿಂಗ್ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ 1.75 ಮಾರ್ಜಿನ್ ಇಟ್ಟೆ. ಸೊ ಇಲ್ಲಿ ನಾನು ಇನ್ನೂ ವೆಸ್ಟ್ ಲೆಂತ್ ಹಾಕ್ಕೊಂಡಿಲ್ಲ, ಯಾಕಂದರೆ ನಮ್ಮದು ವೆಸ್ಟ್ ಏನಾಗಬೇಕು, ಫ್ರಂಟ್ ಲೆಂತ್ ಬ್ಯಾಕ್ ಲೆಂತ್ಗಿನ್ನ ಜಾಸ್ತಿ ಬರಬೇಕು. ಸೊ ಅದಕ್ಕಿನ್ನ ನಾನು ಕೆಳಗಡೆ ವೆಸ್ಟ್ ಲೆಂತದು ಹಾಕ್ಕೊಂಡಿಲ್ಲ. 1 ಇಂಚ್ ಕೆಳಗಡೆ ಬಂದು ಕರೆಕ್ಟಾಗಿ ನಮ್ಮದು ಚೆಸ್ಟ್ ಇದೆ ಬಾಂಡಿಗೆ 1 ಇಂಚ್ದಷ್ಟು ಜಾಯಿಂಟ್ ಬರಬೇಕು. ಇದೂ ಅಷ್ಟೇ. ಇಲ್ಲಿ ನೋಡಿ, ಈಗ ನಮ್ಮ ನೆಕ್ ಏನಿದೆ ಚೆಸ್ಟ್ ಲೈನ್ಗಿಂತ ಕೆಳಗಡೆ ಇದೆ. ಸೊ ನಾವು ಮೈನಸ್ ಮಾಡಿರೋ ಅದರಿಂದ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ ನಾವು ಇಲ್ಲಿ ಇಡಬೇಕಾಗುತ್ತೆ. ನಿಮಗೆ ಒಂದು ಟೈಮ್ ಗ್ಯಾಪ್ ಅದು ಗೊತ್ತಾಗಿಲ್ಲ ಅಂದರೆ ಆ ಕಾರ್ನರಲ್ಲಿ ಕರೆಕ್ಟಾಗಿ ಸ್ಕೇಲ್ ಇಟ್ಬಿಟ್ಟು ಅಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಅಲ್ಲಿಂದ ಒಂದು ಸ್ಟ್ರೇಟ್ ಲೈನ್, ಈ ಸ್ಟ್ರೇಟ್ ಲೈನ್ಗೆ ಈಗ ನೋಡಿ ನಮ್ಮ ನೆಕ್ ಲೈನ್ ಏನಿದೆ ಚೆಸ್ಟ್ಗಿಂತ ಕೆಳಗಡೆ ಇದೆ, ಅಥವಾ ಚೆಸ್ಟ್ ಸಮಾನ ಬಂದರೆ ಏನು ಮಾಡಬೇಕು 0.25 ಮೈನಸ್ ಮಾಡಬೇಕು. ಈಗ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ನೆಕ್ ಲೆಂತ್ ಯಾವ ಥರ ಹಾಕೋಬೇಕು ಅಂತೇಳಿ ಹೇಳ್ತಾಯಿದ್ದೀನಿ. ನಾವು ಶೋಲ್ಡರ್ ಡೌನ್ ಮಾಡಿದ್ದು ಸೆಂಟ್ರ್ ತೊಗೋಬೇಕಂದ್ರೆ 2.5ಇಂದ ಮೈನಸ್ ಮಾಡಿರೋ ಶೋಲ್ಡರಿಂದ ಆ ಸೆಂಟ್ರ್ ತೊಗೊಂಡು ಅಲ್ಲಿಂದ ನೆಕ್ ಬಿಡ್ತಾಯಿಬೇಕು. ನಮ್ಮದು ನೆಕ್ ಲೆಂತ್ ಎಷ್ಟಿದೆ 7 ಇಂಚ್. ಸೊ 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಸೊ 7 ಇಂಚ್ ಎಲ್ಲಿ ಬಂತು, ನಮ್ಮ ನೆಕ್ ಚೆಸ್ಟ್ ಲೈನ್ಗಿಂತ ಮೇಲೆ ಬಂದಿದೆ. ಸೊ ಮೇಲೆ ನಾವು ಎಷ್ಟು ಮಾಡಬೇಕು ಮೈನಸ್ 0.25. ಬ್ಯಾಕ್ ಸೈಡ್ಗೆ ಹಾಫ್ ಇಂಚ್ ಮಾಡಿದ್ದೀವಿ, ಏಕೆಂದರೆ ಅದು ಚೆಸ್ಟ್ ಲೈನ್ಗಿಂತ ಕೆಳಗಡೆ ಬಂದಿತ್ತು. ಬಟ್ ಫ್ರಂಟ್ ನೆಕ್ ಏನಿದೆ ಚೆಸ್ಟ್ ಲೈನ್ಗಿಂತ ಮೇಲೆ ಬಂದಿದೆ. ಸೊ ಅದಕ್ಕೆ ಏನು ಮಾಡಬೇಕು 0.25 ಮೈನಸ್ ಮಾಡಬೇಕು.
ಎರಡು ಸಮಾನೇ ಇದೆ. ಒಂದು ಗೆರೆಗಿಂತ ಸ್ವಲ್ಪ ಮೇಲೆ ಇದೆ ನೆಕ್. ಸೊ 0.25 ಮೈನಸ್ ಮಾಡಬೇಕು. ಸೊ ಅಲ್ಲಿಂದ ಇಲ್ಲಿಗೆ ನಾವೇನು ಮಾಡ್ಕೋಬೇಕು, ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಇಲ್ಲಿ ಸ್ಟ್ರೇಟ್ ಲೈನ್ ಹಾಕೊಂಡಾಗ ಏನಾಗುತ್ತೆ, ನಮ್ಮ ನೆಕ್ ಶೋಲ್ಡ್ರ್ ಬಿಡಲ್ಲ. ಈಗ ಅದೇ ಇದರಿಂದ ಕರೆಕ್ಟಾಗಿ ನಾನೀಗ ಶೋಲ್ಡ್ರ್ ಮಾರ್ಕ್ ಹಾಕ್ತಾ ಇದ್ದೀನಿ. ನನ್ನ ಶೋಲ್ಡ್ರು 2.5 ಇದೆ. ಈಗ ನಾನು 3.25 ಹಾಕ್ತೀನಿ. ಪ್ಲಸ್ 1 ಇಂಚ್ ಮಾಡಬೇಕು. ನಾನು 0.75 ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಷ್ಟು ಬಂತು, 2.5 ಬಂತು. ಬ್ಯಾಕ್ ನೆಕ್ ಬಿಡ್ದು 2.25, ಇಲ್ಲಿ 2.5. ನೀವು ಇಲ್ಲಿ ಬೇಕಿದ್ರೆ 3 ಇಂಚಷ್ಟು ಕೆಳಗಡೆ ವಿಡ್ತನ್ನ ಜಾಸ್ತಿ ಮಾಡ್ಕೋಬೋದು, ನಿಮಗೆ ಕೆಳಗಡೆ ವಿಡ್ತ್ ರೌಂಡ್ ಶೇಪ್ ಬೇಕು ಅಂತಂದ್ರೆ. ಈ ಥರ ಕ್ರಾಸ್ ಬಂದರೆ ಏನು ಪ್ರಾಬ್ಲಮ್ ಆಗಲ್ಲ. ನಮ್ಮ ಮೇಲೆ ಶೋಲ್ಡ್ರ್ ಪರ್ಫೆಕ್ಟ್ ಇರುತ್ತೆ, ಕೆಳಗಡೆ ಕ್ರಾಸಾಗಿ ಬಂದ್ರೂ ನೀವು ಎಷ್ಟು ಕ್ರಾಸು, 1/2 ಇಂಚ್ 0.75, ಅದಕ್ಕಿಂತ ಜಾಸ್ತಿ ಹೋದರೆ ನಮ್ಮದು ಶೇಪ್ ಕರೆಕ್ಟಾಗಿ ಕೂಡಲ್ಲ. ಸೊ ಇಲ್ಲಿ ನೆಕ್ ನಾನು ಕರ್ವ್ ಸ್ಕೇಲಿಂದ ಹಾಕಿದ್ದೆ, ಅಲ್ಲಿಂದ 1 ಇಂಚ್ ಸ್ಟ್ರೇಟ್ ಇರಬೇಕು, ಉಳಿದಿದ್ದು ಪರ್ಫೆಕ್ಟಾಗಿ ರೌಂಡ್ ಬರುತ್ತೆ. ಈಗ ನಾವು ಲೆಂತ್, ಅಪೆಕ್ಸ್ ಪಾಯಿಂಟು, ಅಂಡರ್ ಬಸ್ಟ್ ಲೆಂತ್ ಯಾವ ಥರ ಎಲ್ಲಿಂದ ತೊಗೋಬೇಕಂತ ನೋಡ್ಬೇಕು ನಾವೀಗ ಅದೇನು 2.5 ಶೋಲ್ಡರ್ ಡೌನ್ ಸೆಂಟರ್ ತೊಗೊಂಡಿದ್ದೀವಲ್ಲ, ಅಲ್ಲಿಂದ ಕರೆಕ್ಟಾಗಿ ಟೇಪ್ ಇಟ್ಕೋಬೇಕು. ಅಲ್ಲಿಂದ ನಮ್ಮ ಲೆಂತ್ ಎಷ್ಟಿದೆ ಅದಕ್ಕಿಂತ ಪ್ಲಸ್ 1 ಇಂಚ್ ಆ್ಯಡ್ ಮಾಡಬೇಕು. ನಮ್ಮದು 15 ಇದೆ ಲೆಂತ್, ಪ್ಲಸ್ 1 ಇಂಚ್ ಅಂದರೆ 16 ಬರುತ್ತೆ. ನಾವಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಮದು ವೆಸ್ಟ್ ಲೈನ್ ಆಗುತ್ತೆ. ನೆಕ್ಸ್ಟ್ ನಮ್ಮದು ವೆಸ್ಟ್ ಎಷ್ಟಿದೆ, 31.5 ಡಿವೈಡೆಡ್ ಬೈ 4. ಇಲ್ಲಿ ನಾವು ಯಾವ ಟಕ್ಸ್ ಆ್ಯಡ್ ಮಾಡೋದಿಲ್ಲ, ಯಾಕಂದರೆ ನಮ್ಮದು ಬೆಲ್ಟ್ ಬರುತ್ತೆ, ಬೆಲ್ಟ್ ಮೇಲೆ ಟಕ್ಸ್ ಬರುತ್ತೆ ಕಟೋರಿಗೆ. ಸೊ ಎಷ್ಟು ನಮ್ಮದು ವೆಸ್ಟ್ ರೌಂಡ್ ಇದೆ ಅದರದ್ದು 7.75, ಮಾರ್ಜಿನ್ 1.75. ಸೊ ನಾವು ಒಳಗಿನ ಮಾರ್ಕಿಗೆ ಒಳಗೆ ಮಾಡ್ಕೋಬೇಕು, ಹೊರಗಿನ ಮಾರ್ಜಿನ್ ಅದಕ್ಕೆ ಸ್ಟ್ರೇಟ್ ಲೈನ್ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾವೀಗ ಅಪೆಕ್ಸ್ ಪಾಯಿಂಟ್, ಇದನ್ನು ನಾವು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಂದ ಕರೆಕ್ಟ್ ಸೆಂಟ್ರ್ ಅದ ಮೇಲೆ ಮಾರ್ಕ್ ಮಾಡಿದ್ರೆ ಆ ಸೆಂಟರ್ ನಮ್ಮದು ಅಪೆಕ್ಸ್ ಪಾಯಿಂಟ್ ಎಷ್ಟಿದೆ 9.5, 1/2 ಇಂಚ್ ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಮೇಲೆ ಜಾಯಿಂಟಿಗೆ ಹೋಗಿ. ಸೊ ಇದು 10 ಇಂಚ್ ಆಗುತ್ತೆ. ಅಪೆಕ್ಸ್ ಟು ಅಪೆಕ್ಸ್ ಎಷ್ಟಿದೆ 7 ಇದು 1/2 ಎಷ್ಟಾಗುತ್ತೆ 3.5. ಸೊ ಈ ಕಡೆ ನಮ್ಮದು ಐ ಹ್ಯಾಂಡ್ ಉಕ್ ಸೈಡ್ ಕಡೆಯಿಂದ 3.5ಗೆ ಮಾರ್ಕ್ ಮಾಡ್ಕೋಬೇಕು. ಸೊ ಅದೇನಾಗುತ್ತೆ ನಮ್ದೀಗ ಅದು ಅಪೆಕ್ಸ್ ಪಾಯಿಂಟ್, ಅಪೆಕ್ಸ್ ಟು ಅಪೆಕ್ಸ್ದು ಲೆಂತ್ ಎಷ್ಟಾಯ್ತು, ಇದು ಈಗ ಕರೆಕ್ಟ್ ಆ ಥರ ಪ್ಲಸ್ ಮಾರ್ಕ್ ಬರುತ್ತೆ. ಸೊ ನೆಕ್ಸ್ಟ್ ನಿಮ್ದು ಅಂಡರ್ ಬಸ್ಟ್ ಲೆಂತ್ ಅಂತ ಇದ್ರದ್ದು 36 ಸೈಜ್ ಇದೆ. 36 ಸೈಜ್ಗೆ ಅಂಡರ್ ಬಸ್ಟ್ ಲೆಂತ್ ಎಷ್ಟು ಬರುತ್ತೆ, 13. ಸೊ ನಾವೀಗ ಅದು ಸ್ಟ್ರೇಟ್ ಲೈನಿಂದ ಅಲ್ಲಿಗೆ 12.5 ನಾವು ಅದನ್ನು 13 ಇಂಚಿಗೆ 1/2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಅದು 13 ಇಂಚ್ ಅಂಡರ್ ಬಸ್ಟ್ ಲೆಂತ್ 13 ಇಂಚ್. ಸೊ ಅಲ್ಲಿಗೆ ನಾವು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕಾಗಿತ್ತು. ಈಗ ಇದು ನಮ್ಮದು ಕ್ರಾಸ್ ಬೆಲ್ಟ್ ಲೆಂತ್. ಇಲ್ಲಾಂದರೆ ಏನಾಗುತ್ತೆ, ಒಬ್ಬೊಬ್ರದ್ದು ಚೆಸ್ಟ್ ಮೇಲೆ ಬರುತ್ತೆ ಕ್ರಾಸ್ ಬೆಲ್ಟ್. ನೀವಿಲ್ಲ 13 ಇನ್ನೂ ಸ್ವಲ್ಪ ಕೆಳಗೆ ಬರಬೇಕಂದ್ರೆ 13.5 ಇಟ್ಕೋಬೋದು. ನಾನಿಲ್ಲಿ 13 ಇಂಚ್ ಇಟ್ಕೊಂಡಿದ್ದೀನಿ. ಸೊ ಇದೇನಾಗುತ್ತೆ, ಅವಾಗ ನಮಗೆ ಕಪ್ಪು ಪರ್ಫೆಕ್ಟಾಗಿ ಕುಂತು ಕ್ರಾಸ್ ಬೆಲ್ಟ್ ಕೆಳಗಡೆ ಕಪ್ಪು ಕೆಳಗಡೆ. ಈಗ ನಂದು ಇದು ಎಷ್ಟಿದೆ 2.75. ಸೊ ನಂದು ಕ್ರಾಸ್ ಬೆಲ್ಟ್ ಎಷ್ಟು ಬಂದಿದೆ 2.75. ಇದಿಷ್ಟು ನಮ್ಮದು ಡ್ರಾಫ್ಟಿಂಗ್ ನಾರ್ಮಲ್ ಬ್ಲೌಸ್. ಈಗ ಇದರಲ್ಲಿ ಕಟೋರಿ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ನಾವು ಈ ಕಟೋರಿ ಮಾಡಬೇಕಂದ್ರೆ ನಮ್ಮ ನೆಕ್ ಕಡೆಯಿಂದ 1 ಇಂಚ್ ಹಾಕೋಬೇಕು. ಇದು ಯಾವುದೇ ಸೈಜ್ ಇರಲಿ, ನೆಕ್ ಕಡೆಯಿಂದ 1 ಇಂಚ್ ಮಾರ್ಕ್ ಮಾಡ್ಕೋಬೇಕು. ಕಟೋರಿ ಶೇಪಿಗೆ ಯಾವುದೇ ಸೈಜ್ ಇರಲಿ 1 ಇಂಚ್ ಮಾಡ್ಕೋಬೇಕು. ಸೊ ಆರ್ಮೋಲ್ ಸೈಡ್ ಕಡೆಯಿಂದ ನಿಮ್ಮದು ಚೆಸ್ಟ್ 28 to 35 ಇದ್ದರೆ 1.5 ಮಾಡ್ಕೋಬೇಕು. 35.5 ಇದ್ದರೆ ಅಲ್ಲಿಂದ 40 ಪ್ಲಸ್ ಅಂದರೆ 2 ಇಂಚ್ ಮಾಡ್ಕೋಬೇಕು. 28 to 35 1.5, 35 to ಪ್ಲಸ್ ನೆಕ್ಸ್ಟ್ ಎಷ್ಟಾದರೂ ಇರಲಿ 2 ಇಂಚ್ ಮಾಡ್ಕೋಬೇಕು. 35.5 ಇದ್ದರೂ 2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಈಗ ನಂದು ಇದು 36 ಇದೆ, ಇಲ್ಲಿ ನಾನು 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆರ್ಮೋಲ್ ಕಡೆಯಿಂದ ನೆಕ್ ಲೈನಿಂದ 1 ಇಂಚ್, ಆರ್ಮೋಲ್ ಕಡೆಯಿಂದ 2 ಇಂಚ್. ಈಗ ನಮ್ಮದು 2 ಪಾಯಿಂಟ್ ಆಯಿತು. ಈಗ ನೆಕ್ಸ್ಟ್ ಥರ್ಡ್ ಪಾಯಿಂಟ್ನ ಏನು ಮಾಡ್ಕೋಬೇಕು,
ನಮ್ಮದು ಆ ಕಡೆ ಸೈಡಿಂದ ಮೇಲೆ ಚೆಸ್ಟಿಂದ ಬೆಲ್ಟ್ ಫುಲ್ ಲೆಂತ್ ಅಲ್ಲ, ಬೆಲ್ಟ್ ಎಲ್ಲಿಗೆ ಬಂದೆ ಅಲ್ಲಿಗೆ ಸೆಂಟರ್ ತೊಗೋಬೇಕು. ಸೆಂಟರ್ ತೊಗೊಂಡಾಗ ಪರ್ಫೆಕ್ಟಾಗಿ ಅದು ಕಪ್ಪದು ನಮಗೆ ಕವರ್ ಆಗೋ ಥರ ಬರುತ್ತೆ ಆ ಸೆಂಟರ್. ಈಗ ಇದು ನೋಡಿ, ಅಪೆಕ್ಸ್ ಪಾಯಿಂಟ್ ಅಂದ ಆ ಸೆಂಟ್ರಿಗೆ ಮಿಡಲ್ದು ತೊಗೋಬೇಕು. ಇದು ಒನ್ ಮೆಥಡ್. ಅಪೆಕ್ಸ್ ಪಾಯಿಂಟ್ ಸೆಂಟ್ರಿಗೆ ಇದು ಮೆಥಡ್, ಇದು ಕರೆಕ್ಟ್ ಸೆಂಟ್ರ್. ಈ ಮೆಥಡ್ ಯಾವ ಸೈಜಿಗೆ ಯೂಸ್ ಆಗಿದೆ? ಹೆವಿ ಸೈಜಿಗೆ. ಹೆವಿ ಸೈಜ್ ಅಂದರೆ 36 ಇಂದ ಮೇಲೆ ಇರೋ ಸೈಜಿಗೆ. 35.5 ಇರೋರಿಗೂ ಇದೇ ಮೆಥಡ್ ಯೂಸ್ ಮಾಡ್ಕೋಬೇಕು. ಇನ್ನೊಂದು ಮೆಥಡ್ ಇದೆ. ಇನ್ನೊಂದು ಮೆಥಡ್ ಏನಂತಂದರೆ, ನಮ್ಮ ಚೆಸ್ಟ್ ಫಿಟ್ಟಿಂಗ್ ಏನಿದೆ ಆ ಫಿಟ್ಟಿಂಗ್ ಮಾರ್ಜಿನ್ ತೊಗೊಳ್ಬಾರ್ದು. ಮಾರ್ಜಿನ್ ಬಿಟ್ಟು ನಾವು ಫಿಟ್ಟಿಂಗ್ ಸೈಜ್ ಈ ಕಡೆ ನೆಕ್ ಲೈನ್ ಲೆಂತ್ಗೆ ಎಷ್ಟಿದೆ ನಮ್ಮದು ಅದು ಡಿವೈಡೆಡ್ ಬೈ 3 ಮಾಡಬೇಕು. ಈಗ ನಮ್ದು ಇದೆ 9 ಡಿವೈಡೆಡ್ ಬೈ 3 ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮದು 10 ಇರ್ಬೋದು, 11 ಇರ್ಬೋದು, 13 ಇರ್ಬೋದು. ಫಿಟ್ಟಿಂಗಿಗೆ ಡಿವೈಡೆಡ್ ಬೈ 3 ಮಾಡ್ಕೋಬೇಕು. ಈಗ 9 ಡಿವೈಡೆಡ್ ಬೈ 3 ಮಾಡಿದ್ರೆ ನಮ್ಮದು 3 ಬರುತ್ತೆ. ಈ ಮೆಥಡ್ ಯಾವಾಗ ಯೂಸ್ ಮಾಡಬೇಕಂತಂದರೆ, ನಿಮ್ಮ ಚೆಸ್ಟ್ 35 ಇಂದ ಕೆಳಗಡೆ ಇದ್ದರೆ 34, 32, 28, 28.5 ಆ ಥರ ಇದ್ದರೆ ಈ ಮೆಥಡ್ ಯೂಸ್ ಮಾಡ್ಕೋಬೇಕು. ಯಾವುದು? ನಮ್ಮದು ಚೆಸ್ಟ್ ಫಿಟ್ಟಿಂಗ್ ಎಷ್ಟಿರುತ್ತೆ ಅದು ಡಿವೈಡೆಡ್ ಬೈ 3 ಮಾಡಿದರೆ ಈ ಮೆಥಡ್ ಯೂಸ್ ಮಾಡ್ಕೋಬೇಕು. ನಾನು ಫಸ್ಟ್ ಮೆಥಡ್ ಏನು ಮಾಡಿದ್ದೆ, ಸೆಂಟರ್ ಇಂದ ಅಪೆಕ್ಸ್ ಪಾಯಿಂಟ್ ತೊಗೊಂಡು ಅದರ ಸೆಂಟ್ರ್ ತೊಗೊಂಡು ಅದೇ ಅದಕ್ಕೆ ತೊಗೊಂತ ಅಂತಂದ್ರೆ ನಮ್ಮದು ಕವರ್ ಆಗಿಬಿಡುತ್ತೆ. ಅದಕ್ಕೆ ಪರ್ಫೆಕ್ಟಾಗಿ ಕವರ್ ಆಗಿಬಿಡುತ್ತೆ. ಸೊ ಈಗ ಏನಾಯಿತು, ನಮ್ಮದು 3 ಬಂತು. ಪೂರ ಏನಾಯಿತು, 3 ಮೆತ್ ತೊಗೊಂಡಿವಿ ನಾವು. ಒಂದು ನೆಕ್ ಲೈನ್ ಕಡೆಯಿಂದ, ಆರ್ಮೋಲ್ ಕಡೆಯಿಂದ, ಒಂದು ಆ ಕಡೆಯಿಂದ. ಸೊ ಈಗ ಈ 3 ಮಾರ್ಕನ್ನು ನಾವೇನು ಮಾಡಬೇಕು, ಜಾಯಿಂಟ್ ಮಾಡ್ಕೋಬೇಕು. ನಂದೀಗ ಏನು ಮಾಡಿದೆ, ನಾನು ಹೊರಗಡೆ ತೊಗೊಂಡಿಲ್ಲ, 2 ಪಾಯಿಂಟ್ ಹಾಕಿದ್ದೆ. ಫಸ್ಟ್ ಪಾಯಿಂಟಿನ, ಸೆಕೆಂಡ್ ಪಾಯಿಂಟ್ನ. ಸೊ ನಾನೀಗ ತೊಗೊಂಡಿದ್ದು ಫಸ್ಟ್ ಪಾಯಿಂಟಿಂದ. ಆ ಗ್ಯಾಪ್ ನೋಡಿ ಜಾಸ್ತಿ ಬೇಕು. ಆ ಗ್ಯಾಪ್ ಜಾಸ್ತಿ ಆದರೆ ಏನಾಗುತ್ತೆ, ನಮ್ಮದು ಕಪ್ಪು ಕವರ್ ಆಗೋಲ್ಲ. ಈಗ ಅದಕ್ಕೆ ಆ ಕಡೆದು ನಾನು ಅಪೆಕ್ಸ್ ಪಾಯಿಂಟಿಂದ ಸೆಂಟ್ರ್ ಮಿಡ್ಲ್ ತೊಗೊಂಡಿದ್ದು ಅದಕ್ಕೆ ಮಾರ್ಕ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ನಂದು ಪರ್ಫೆಕ್ಟಾಗಿ ಕಪ್ಪು ಕವರ್ ಆಗುತ್ತೆ. ಇಲ್ಲಿಂದ ಕಪ್ ಹರಿದು ಬಂದು ಬ್ಲೌಸು ಪರ್ಫೆಕ್ಟಾಗಿ ಕೂಡಲ್ಲ. ಅಲ್ಲಿಂದ ಒಂದು ಸ್ಟ್ರೇಟ್ ಮಾರ್ಕ್ ಹಾಕೋಬೇಕು. ಆಮೇಲೆ ನಮ್ಮದು ಇದೇನು ಆರ್ಮ್ದು ಕರ್ವ್ ಸ್ಕೇಲ್ ಇದೆಯಲ್ಲ ಅದರಿಂದ ಕರೆಕ್ಟಾಗಿ ಶೇಪ್ ಇಟ್ಕೋಬೇಕು. ನೆಕ್ಸ್ಟ್ ಮತ್ತೆ ಸ್ಕೇಲ್ನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಆ ಥರ ಶೇಪಿಗೆ ಇಟ್ಕೊಂಡಾಗ ನಮಗೆ ಕಟೋರಿ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ. ಇದು 36 ಸೈಜ್ ಕಟೋರಿ ಶೇಪ್ ಈ ಥರ ಆಗುತ್ತೆ. ಈ ಥರ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ನಾನು ಫಸ್ಟ್ ಮೆಥಡ್, ಅದು ಫಸ್ಟ್ ಪಾಯಿಂಟಲ್ಲಿ ತೊಗೊಂಡ್ರೆ ನನ್ನ ಕಟೋರಿ ಚಿಕ್ಕದ ಆ್ಯಂಡ್ ಬ್ಲೌಸ್ ಕೂಡ ಪರ್ಫೆಕ್ಟಾಗಿ ಕೂಡೋದಿಲ್ಲ. ಈಗ ನಾವಿಲ್ಲಿ ಕ್ರಾಸ್ ಬೆಲ್ಟಿಗೆ 1 ಇಂಚ್ ಮೇಲೆ ಬರಬೇಕು. 1 ಇಂಚ್, 1/2 ಇಂಚ್ ನಿಮ್ಮ ಮೇಲೆ ಅದು ಡಿಪೆಂಡ್. ನಾನಿಲ್ಲಿ ತೊಗೊಂಡಿದ್ದೀನಿ 1 ಇಂಚ್. ಆ್ಯಂಡ್ ಆ ಕಡೆ ನಾವು ಟಕ್ಸ್ ಇಡ್ತೀವಿ, 4 ಟಕ್ಸ್ ಇದು ಆ ಥರ, ಅದನ್ನು 1/2 ಇಂಚ್ ಮೇಲೆ ಮಾಡ್ಕೋಬೇಕು. ಕೆಳಗಡೆ ಕೂಡ 1/2 ಇಂಚ್ ಮೇಲೆ ಹೋಗಬೇಕು. ಯಾಕಂದರೆ ನಾವಿಲ್ಲಿ ಸೀವಿಂಗ್ ಅಲವೆನ್ಸ್ ಆಲ್ರೆಡಿ ತೊಗೊಂಡಿದ್ದೀವಿ. ನಮ್ದೇನು ಕಟೋರಿದು ಅಲ್ಲಿ ಎಂಡ್ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಆ ಕಡೆ ಮಾರ್ಜಿನ್ ಸೈಡ್ ಎಷ್ಟು ಕ್ರಾಸ್ ಹೋಗುತ್ತೆ ಅಷ್ಟು ಕ್ರಾಸ್ ಹೋಗ್ಬೋದು. ಇದು ಅಪೆಕ್ಸ್ ಪಾಯಿಂಟ್ ಏನಿದೆ ಅದನ್ನು ಕೆಳಗಡೆ ಸ್ಟ್ರೇಟಿಗೆ ಮಾರ್ಕ್ ಹಾಕೋಬೇಕು. ಅಲ್ಲಿಂದ ಕೆಳಗಡೆ ಅದರದ್ದು 1/2 ಇಂಚ್ ಎಷ್ಟು ಕ್ರಾಸ್ ಹೋಗುತ್ತೆ ಅಷ್ಟು ಕ್ರಾಸಿಗೆ ಮಾರ್ಕ್ ಮಾಡ್ಕೋಬೇಕು. ಇನ್ನು ಈ ಕಡೆ ನಾನು ಏನು 1 ಇಂಚ್ ತೊಗೊಂಡೆ ಅದನ್ನು ನಂದು ಆರ್ಮ್ ಕರ್ವ್ಸ್ ಸ್ಕೇಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಏನಾಗುತ್ತೆ, ನಮ್ಮದು ಕ್ರಾಸ್ ಬೆಲ್ಟ್ ಶೇಪ್ ಬರುತ್ತೆ. ನೀವು ಈ ಕಡೆ ಸೈಡು ಮೇಲೆ ಬರ್ಬೋದು 1/2 ಇಂಚು ಅಥವಾ ಸ್ಟ್ರೇಟ್ ಇಟ್ಕೋಬೋದು. ನಾನು ಅದನ್ನು ಸ್ಟ್ರೇಟೇ ಇಟ್ಟು. ಈಗ ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಯಾವ ಥರ ಕಟಿಂಗ್ ಮಾಡ್ಕೊಳ್ಳೋದನ್ನ ನೋಡೋಣ.
ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕೈತೆ, ಯಾಕಂದರೆ ಆರ್ಮೋಲ್ ಟಕ್ಸ್ ಹಾಕಬೇಕಾಗುತ್ತೆ. ಕಟ್ಟಿಂಗ್ ಹಾಕಿದ ನಂತರ ನಾವು ಆರ್ಮೋಲ್ ಟಕ್ಸ್ ಹಾಕೋಣ. ಇದು ನೆಕ್ ಲೈನ್, ನಮ್ಮದು ಮೇನ್ ಲೈನ್ ಯಾವುದಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಂಡು ಉಳ್ಕಿದ್ದೆಲ್ಲ ಮೈನಸ್ ಆಗುತ್ತೆ. ಇಲ್ಲಿ ಕೂಡ ನಾವೇನು ಮಾಡ್ಕೋಬೇಕು, ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೇಕು. ಆರ್ಮೋಲ್ ಮಾರ್ಕ್ ಮಾಡಿದ್ರೆ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಕಟಿಂಗ್ ಆದಮೇಲೆ ಆರ್ಮೋಲ್ ಟಕ್ಸ್ 28 to 35 ತನಕ 1 ಇಂಚ್ ಬರುತ್ತೆ. 35.5 ಇಂದ 40 ತನಕ 1.25, 42 ಪ್ಲಸ್ ಎಷ್ಟಿರಲಿ 1.5 ಟಕ್ಸ್ ಬರುತ್ತೆ. ಈಗ ನಾವಿಲ್ಲಿ 1.25 ಮಾರ್ಕ್ ಮಾಡ್ಕೊಂಡಿದ್ದೆ, ಅದು ಯಾವುದು ಸ್ಟ್ರೇಟ್ ಲೈನಿಂದ. ನಮ್ಮದು ಆರ್ಮೋಲ್ ಅದು ಬಾಕ್ಸ್ ಏನು ಬಂದಿರುತ್ತೆ ಅಲ್ಲಿಂದ 1.5. ಈಗ ಈ 1.5 ಮಾರ್ಕ್ ಹಾಕ್ಕೊಂಡಿದ್ರನ್ನ ನಮ್ಮ ಅಪೆಕ್ಸ್ ಪಾಯಿಂಟಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೋಬೇಕು. ಅಪೆಕ್ಸ್ ಪಾಯಿಂಟಿಗೆ ಈಗ ಅದೇನು ಅಪೆಕ್ಸ್ ಪಾಯಿಂಟಿಗೆ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀರಲ್ಲ, ಆ 1.25ನ ಅರ್ಧ ಮಾಡಬೇಕು. ಅರ್ಧ ಯಾವ ಥರ ಮಾಡ್ತೀರಾ, 1.25 ಎಲ್ಲಿರುತ್ತೆ ಅಲ್ಲಿಗೆ ಪರ್ಫೆಕ್ಟಾಗಿ ಟೇಪ್ನ ಫೋಲ್ಡ್ ಮಾಡಿದಾಗ ಅದರದ್ದು ಮಿಡ್ಲು ಬರುತ್ತೆ. ಸೊ ಅಲ್ಲಿಂದ 1/2 ಇಂಚ್ ಕೆಳಗಡೆಯಿಂದ ಇಟ್ಟು 1.25 ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇದ್ರದ್ದು 1.25. ಸೊ ಎಷ್ಟು ಬಂತು, ಇದು ಕರೆಕ್ಟಾಗಿ ನಮ್ಮದು ಆರ್ಮೋಲ್ದು ಏನಂತಾರೆ ಟಕ್ಸ್ ಪರ್ಫೆಕ್ಟಾಗಿ ಬರುತ್ತೆ. ಇದು 1.5ಗೆ ಆ್ಯಂಡ್ ಇದನ್ನು ಎಲ್ಲಿ ಮಾರ್ಕ್ ಮಾಡ್ಕೋಬೇಕು, ಅಪೆಕ್ಸ್ ಪಾಯಿಂಟಿಗೆ. ಸೊ ಈ ಥರ 3 ಲೈನ್ ಹಾಕ್ಕೋಬೇಕು. ಪರ್ಫೆಕ್ಟಾಗಿ ಎಲ್ಲಿಗೆ ಬರಬೇಕದು, ಅಪೆಕ್ಸ್ ಪಾಯಿಂಟಿಗೆ ಬರುತ್ತೆ. ಅದು ಸ್ವಲ್ಪ ಕ್ರಾಸ್ ಬಂದಿರ್ಬೋದು 1.25. ಸೊ 1.25 ಎಲ್ಲಿ ಬರುತ್ತೆ ಅಲ್ಲಿಗೆ ಪರ್ಫೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಈ ಥರ ಅಪೆಕ್ಸ್ ಪಾಯಿಂಟಿಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಗೆರೆ ಕ್ರಾಸ್ ಬಂದರೂ ಕೂಡ ನಮ್ಮದು ಕ್ರೀಸ್ ಬರೋ ಚಾನ್ಸಸ್ ಇದೆ. ಸೊ ಈ ಲೈನ್ ಫಸ್ಟ್ ಲೈನ್ ಎಷ್ಟು ಲೆಂತ್ ಇದೆ, ನಾವು ಮಿಡ್ಲ್ ಲೈನನ್ನು ಈಗ ಕನ್ಸಿಡರೇ ಮಾಡಬಾರ್ದು. ಮಿಡ್ಲ್ ಲೈನ್ ಮೀನ್ಸ್ ನಡುವಿನ ಬಿಟ್ಟು ಈ ಕಡೆ ಲೈನ್ ಸೇಮ್ ಅದೇ ಲೆಂತನ್ನ ಹಿಡ್ಕೋಬೇಕು. ಫಸ್ಟ್ ಲೈನ್ ಎಷ್ಟಿದೆ 5.5. ಸೊ ಇದನ್ನು ಕೂಡ 5.5ಗೆ ಹಿಡ್ಕೋಬೇಕು. ಅವಾಗ ನಮ್ಮದು ಆರ್ಮೋಲ್ ರೌಂಡ್ ಏನಾಗುತ್ತೆ, ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರುತ್ತೆ. ಈ ಥರ ತೊಗೋಬೇಕು. ಸೊ ಆರ್ಮೋಲ್ ಜಾಯಿಂಟ್ ಮಾಡಿದಾಗ ಏನಾಗುತ್ತೆ, ಪರ್ಫೆಕ್ಟ್ ಆಗುತ್ತೆ. ಸೊ ಆ ಕಡೆಯಿಂದ 1/2 ಇಂಚ್ ಕೆಳಗಡೆ ತೊಗೋಬೇಕು ನಮ್ಮ ಜಾಯಿಂಟ್ ಕಡೆಯಿಂದ. ಇದು ಕಂಪಲ್ಸರಿ ಎಲ್ಲ ಸೈಜಿಗೆ 1/2 ಇಂಚ್ ಕೆಳಗಡೆ ತೊಗೋಬೇಕು. ಸೊ ಅದು ಎಷ್ಟು ಕ್ರಾಸ್ ಬರುತ್ತೆ ಆ ಥರ 1/2 ಇಂಚಿಗೆ ಕ್ರಾಸ್ ಲೈನ್ ಹಾಕ್ಕೊಂಡು ಈ ಆರ್ಮೋಲ್ಗೆ ಇದನ್ನು ಈ ಥರ ಒಂದು ಬಾಕ್ಸ್ ಮಾಡ್ಕೋ ಥರ ಹಾಕ್ಕೋಬೇಕು. ಇದೇನಾದತ್ತಿಗೆ ಇದು ನಮ್ಮದು ಹೊಸ ಆರ್ಮೋಲ್ ಆಗುತ್ತೆ. ಇದನ್ನು ನಮ್ಮದು ಆರ್ಮೋಲ್ ಸ್ಕೇಲಿಂದ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಹಾಕ್ಕೋಬೇಕು. ಈ ಥರ ರೌಂಡ್ ಶೇಪ್ ಹಾಕ್ಕೊಂಡಾಗ ಏನಾಗುತ್ತೆ, ಇದು ಹೊಸ ಆರ್ಮೋಲ್. ಈಗ ಅದನ್ನು ಯಾವ ಥರ ನಾನು ಇಲ್ಲಿ ಜಾಯಿಂಟ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಅವಾಗ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಆರ್ಮೋಲ್ ಯಾವ ಥರ ಬರುತ್ತೆ ಅಂತಂದು. ಫಸ್ಟ್ ಲೈನಿಂದ ಆ ಲೈನಿಗೆ ಜಾಯಿಂಟ್ ಮಾಡಬೇಕು. ಸೊ ಇದು ನಂದು ಡ್ರಾಯಿಂಗ್ ಶೀಟ್ ಆಗಿದ್ದರಿಂದ ಸ್ವಲ್ಪ ಪರ್ಫೆಕ್ಟಾಗಿ ಕೊಡ್ತಾಯಿಲ್ಲ. ಪೇಪರಲ್ಲಿ ಅಥವಾ ಬಟ್ಟೆಯಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಅದು ಕರೆಕ್ಟಾಗಿ ಬರುತ್ತೆ. ಆ ಥರ ಟೆಕ್ಸ್ನ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಾಗ ನೋಡಿ ನಮ್ಮದು ಆ ಪಾಯಿಂಟಿಗೆ ಆ ಪಾಯಿಂಟ್ ಕರೆಕ್ಟ್ ಜಾಯಿಂಟ್ ಆಗುತ್ತೆ. ಈಗ ಇದು ನಮ್ಮದು ಹೊಸ ಆರ್ಮೋಲ್ ಬರುತ್ತೆ ನೋಡಿ. ಆ ಥರ ರೌಂಡ್ ಶೇಪ್ ಆರ್ಮೋಲ್ ಬಂತು ಫ್ರಂಟ್ದು. ಸೊ ಅದಿಷ್ಟು ಟೆಕ್ಸ್ ಏನಾಗುತ್ತೆ, ಮೈನಸ್ ಆಗಿಬಿಡುತ್ತೆ. ಇಲ್ಲಿ ಕಟೋರಿ ಕಡೆ ನೋಡಿ ಶೇಪ್ ಸ್ವಲ್ಪ ಮೇಲೆ ಕೆಳಗಡೆ ಆಯಿತು, ಅದು ಆರ್ಮೋಲ್ ಪರ್ಫೆಕ್ಟ್ ಬಂತು. ಈ ಕಟೋರಿ ಕಡೆ ನೋಡಿ ಮೇಲೆ ಕೆಳಗಡೆ ಆಯಿತು. ಅದನ್ನು ಏನು ಮಾಡಬೇಕು, ಸ್ಕೇಲಿಂದ ಹಿಡ್ಕೊಂಡು ಈ ಥರ ಪರ್ಫೆಕ್ಟಾಗಿ ಇಲ್ಲಿಗೆ ಶೇಪ್ ಹಾಕ್ಕೊಂಡು ಬನ್ನಿ. ಇದು ಕೂಡ ನಮಗೆ ರೌಂಡ್ ಶೇಪ್ ಬಂತು, ಕಟೋರಿ ಶೇಪ್. ಇದು ನಮ್ಮದೀಗ ಮೇನ್ ಕಟೋರಿ ಶೇಪ್ ಆರ್ಮೋಲ್ ಶೇಪ್ ಇದಾಗುತ್ತೆ. ಇದನ್ನು ನಾವೀಗ ಕಟಿಂಗ್ ಮಾಡ್ಕೊಳ್ಳೋಣ.
ಈಗ ನಮ್ಮದಿದು ಕಟೋರಿ ಕಟಿಂಗ್ ಆಯಿತು. ನಾವೀಗ ಕಟೋರಿನ ಬೇರೆದ್ರಲ್ಲಿಟ್ಟು ಕಟ್ ಮಾಡಬೇಕು. ಯಾಕಂದರೆ ನಮಗೆ ಇದರಲ್ಲಿ ಟಕ್ಸ್ ಹಿಡ್ದಿಲ್ಲ ನಾವಿನ್ನು. ಟಕ್ಸ್ ಯಾವ ಥರ ಇಟ್ಕೊಂಡು ಸೀವಿಂಗ್ ಅಲವೆನ್ಸ್ ಯಾವ ಥರ ಆಗಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ.